ಅಗಾಧವಾದ ಅರಣ್ಯ ಸಂಪತ್ತು ನಾಶವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ಅರಣ್ಯದ ಒಳ ಹೋಗುವಂತಹ ಒಂದು ಪ್ರಕ್ರಿಯೆ, ಅಂದರೆ ಆ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳೋದು, ಇಲ್ಲೀಗಲ್ ಆಗಿ ಅಕ್ವೈರ್ ಮಾಡಿಕೊಂಡು ರೆಸಾರ್ಟ್ಗಳನ್ನು ಮಾಡೋ ಹುಮ್ಮಸ್ಸಿನಲ್ಲಿ ಇಡೀ 100 ಎಕರೆ ಜಾಗನ ಅಕ್ವೈರ್ ಮಾಡ್ಕೊಳ್ತಾರೆ, ಅಲ್ಲಿರುವಂತಹ ಅಮೂಲ್ಯವಾದ ಸಂಪತ್ತನ್ನು ನಾಶ ಮಾಡ್ತಾರೆ. ಒಂದು. ಇನ್ನು ಮತ್ತೊಂದು ಕಡೆ ಗಿಡಗಳು, ಈ ಕಳ್ಳ ಸಾಕಾಣಿಕೆಯಿಂದಲೂ ಕೂಡ ಅರಣ್ಯ ಸಂಪತ್ತು ನಾಶ ಆಗ್ತಾ ಇದೆ. ಮತ್ತೊಂದು ಕಡೆ ಈ ನಗರೀಕರಣದ ವಿಸ್ತೀರ್ಣ ಏನಾಗ್ತಾ ಇದೆ, ಇವಾಗ ಗ್ರಾಮಗಳಾಗತ್ತವೆ, ಅಲ್ಲಿಂದ ಮತ್ತೊಂದು ಸಲ ಮುಂದಕ್ಕೆ ಹೋಗ್ತಾರೆ, ಕಾಡನ್ನು ತಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಈ ಅರಣ್ಯ ನಾಶದ ಪ್ರಕ್ರಿಯೆ ಹೀಗೆ ಮುಂದುವರಿತಾ ಹೋದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಅರಣ್ಯ ಅಂದರೆ ಮುಂದಿನ ದಿನಗಳಲ್ಲಿ ಚಿತ್ರ ನೋಡಬೇಕು ಅಂತ ಅನಿಸುತ್ತೆ. ನಾನು ಬಹಳ ಸಣ್ಣವಳಿದ್ದಾಗ ಒಂದು ಸಿನಿಮಾ ನೋಡಿದ್ದೆ. 2500ರಲ್ಲಿ ಭೂಮಂಡಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಹೇಗೆ ಅಂದರೆ, ಭೂಮಂಡಲದ ಮೇಲ್ಭಾಗದಲ್ಲಿ ಮನುಷ್ಯ ಬದುಕದೇ ಇರುವಂತಹ ವಾತಾವರಣ ಇರುತ್ತೆ. ಸೂರ್ಯನ ಅತಿ ತೀಕ್ಷ್ಣ ಕಿರಣಗಳು ಆತನ ಚರ್ಮ ಸುಡೋದಕ್ಕೆ ಶುರು ಆಗ್ಬಿಡುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ. ಓಝೋನ್ ಪದರ ಹಾರು ಹೋಗಿರುತ್ತೆ. ಒಳಗಡೆ ಅಂಡರ್ಗ್ರೌಂಡ್ನಲ್ಲಿ ಬದುಕಬೇಕಾದ ಪರಿಸ್ಥಿತಿ ಇರುತ್ತೆ ಅಂತ ಬಹಳ ಸಣ್ಣವಳಿದ್ದಾಗ ಬಂದ ಒಂದು ಸಿನಿಮಾದಲ್ಲಿ ನೋಡಿದ್ದೆ. ಇವತ್ತಿನ ದಿನಮಾನದಲ್ಲಿ ನಾವು ಈ ಕಾಡುಗಳ ನಾಶ ಏನು ಮಾಡ್ತಾ ಇದ್ದೀವಲ್ಲ, ಅಂಥ ದಿನ ದೂರ ಇಲ್ಲ ಅಂತ ಅನಿಸುತ್ತೆ. ಓಝೋನ್ ಪದರನ ಈಗಾಗಲೇ ನಾವೆಲ್ಲ ನುಚ್ಚುನೂರು ಮಾಡ್ತಾ ಇದ್ದೀವಿ, ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಅದರ ಜೊತೆಗೆ ಪರಿಸರನೂ ಹಾಳು ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನ ಯಾವುದೇ ಹೊಸ ಲೇಔಟ್ಗಳು, ಇತ್ತೀಚಿನ ದಿನದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶನೂ ಕೊಡ್ತು ಕಳೆದ ಸೆಪ್ಟೆಂಬರ್ನಲ್ಲಿ. ಅಂದರೆ ಇಲ್ಲೀಗಲ್ ಲೇಔಟ್ಸನ್ನು ಏನು ಮಾಡ್ತಾ ಇದ್ದಾರೆ, ಸರಿಯಾಗಿ ನೀವು ಒಂದು ಪಾರ್ಕಿಗೆ ವ್ಯವಸ್ಥೆ ಮಾಡೋದಿಲ್ಲ, ಮರಗಿಡಗಳನ್ನು ನೆಡ್ತಾ ಇಲ್ಲ, ಅಂತಹ ಲೇಔಟ್ ಗಳಿಗೆ ನೀವು ಓಕೆ ಮಾಡಿದ್ದೀರಾ ಅಂತ. ಸೊ ಬೆಂಗಳೂರು ಮತ್ತು ಇತರ ನಗರಗಳನ್ನು ನೋಡಿದಾಗ ಅಲ್ಲೂ ಕೂಡ ಮರಗಿಡಗಳಿಗೆ ಹೆಚ್ಚಿನ ಅವಕಾಶಗಳಿಲ್ಲ. ಹೋಗಲಿ, ನೀವು ವನ್ಯಗಳನ್ನು ಉಳಿಸ್ಕೊಳ್ತಾ ಇದ್ದೀರಾ, ಅರಣ್ಯಗಳನ್ನು ಉಳಿಸ್ಕೊಳ್ತಾ ಇದ್ದೀರಾ, ಅದೂ ಇಲ್ಲ. ಮುಂದೆ ಜೀವನ ಹೇಗೆ? ಈಗ ಬಿಡಿ, ನಾವಂತೂ ಇನ್ನೊಂದು ಕೆಲವೊಂದು ವರ್ಷಗಳನ್ನು ಮುಗಿಸಿ ನಾವು ನಮ್ಮ ಪಯಣ ಹೊರಟು ಬಿಡ್ತೀವಿ. ಮುಂದಿನ ಜನರೇಷನ್ಸ್ ಏನು ಮಾಡಬೇಕು? ನಾವು ಮಾಡಿದ ತಪ್ಪಿಗೆ ಮುಂದಿನ ತಲೆಮಾರೋದಕ್ಕೆ ಬೆಲೆ ತೆರಬೇಕಾಗತ್ತೆ. ನೋಡಿ, 2055ರಲ್ಲಿ ನಮ್ಮ ಈಗಿನ ನೀರಿನ ಬೇಡಿಕೆಗಿಂತ 55% ಜಾಸ್ತಿ ನಾವು 55% ಜಾಸ್ತಿ ನೀರು ಬೇಕಾಗುತ್ತೆ. ಆದರೆ ನೀರು ಎಲ್ಲಿದೆ? ಈಗಲೇ ನೀರಿನ ಕೊರತೆಯಲ್ಲಿದ್ದೀವಿ. ನಾವು ನೀರು ಎಲ್ಲಿಂದ ತರ್ತೀವಿ? ಸಮುದ್ರದಿಂದ ತರ್ತೀವ? ಎಲ್ಲ ನದಿಗಳಿಗೂ ಯೋಜನೆ ಮಾಡಿ ಮುಗಿಸಿದ್ದೀವಿ. ಅಂಡರ್ಗ್ರೌಂಡು ಒಣಗೋಗ್ತಾ ಇದೆ. ಇಂಥ ಹೊತ್ತಿನಲ್ಲಿ ಏನು ಮುಂದಿನ ದಾರಿ ಏನು? ಯಾರೂ ಯೋಚನೆ ಮಾಡಿಲ್ಲ. ಇವತ್ತು ಪ್ರತಿ ಸರಿಯೂ ಕೂಡ ಒಳ್ಳೆ ಮಳೆ ಬಂದಾಗ ನಿದ್ದೆ ಮಾಡ್ತೀವಿ, ನೀರು ಹಿಡಿಯೋ ಕೆಲಸ ಮಾಡಲ್ಲ. ಕೆರೆಗಳನ್ನು ಹೂಳು ತೆಗೆಯೋದಕ್ಕಿಂತ ಮೊದಲು ನಾನು ಯಾವತ್ತೂ ಹೇಳ್ತೀನಿ, ತಲೆ ಹೂಳು ತೆಗಿಬೇಕು ಅಂತ. ಆ ತಲೆ ಹೂಳು ತೆಗೆಯೋ ಕೆಲಸ ಆಗಿಲ್ಲ ಕರ್ನಾಟಕದಲ್ಲಿ. ಅದು ಈ ನದಿಗಳನ್ನು ಕುಂತು ಕಾಡನ್ನು ನಾಶ ಮಾಡಿ ಇದನ್ನು ಮಾಡ್ತಾ, ಮರದ ಬೆಲೆ ಎಷ್ಟು ಅಂತ ಗೊತ್ತಾಗಿದೆ, ಒಳ್ಳೆಯ ಗಾಳಿಯ ಬೆಲೆ ಎಷ್ಟು ಅಂತ ನಮ್ಗೆ ಗೊತ್ತಾಗಿದೆ. ಕೊರೋನಾ ಬಂದಾಗ ಗೊತ್ತಾಯ್ತಲ್ಲ. ನೋಡಿ, ಅವತ್ತು ಒಂದು ಸಿಲಿಂಡ್ರಿಗೆ 700 ರೂಪಾಯಿನೋ 800 ರೂಪಾಯಿ ಇತ್ತು. ICU 3 ಸಿಲಿಂಡ್ರ್ ಬೇಕಾಗಿತ್ತು ಒಂದು ದಿವಸ ಬದುಕಿಸೋದಕ್ಕೆ. ಇವತ್ತು ಮರಗಳು ಎಷ್ಟು ಒಳ್ಳೆಯ ಗಾಳಿ ಕೊಡ್ತಾ ಇದೆ, ಅದ್ರ ಬೆಲೆ ನಮಗೆ ಗೊತ್ತಿಲ್ಲ. ಏನು ಮಾಡ್ಬೋದು ಅಂದರೆ ನಾನು ಹೇಳೋದಿಷ್ಟೇ, ಇಷ್ಟು ನಾಶ ಆಗ್ತಾಯಿದೆ ಅಂತ ನಾವು ಇದು ಮಾಡೋ ಬದಲು ಈಗಾರೆ ಉಳಿಸಿರೋರಿಂದ ಪಾಠ ತಗೊಳ್ಳೋಣ. ಒಂದೊಂದಾಗಿ ಹೋಗ್ತಾ ಹೋಗೋಣ ಸರ್. 3 ಹಂತಗಳಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ. ಏಕೆಂದರೆ ನಾವು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀವಿ, ಅದನ್ನು ಮಾಡೋದೇನು ಅನ್ನೋದ್ರ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ಈ 3 ಹಂತಗಳಲ್ಲಿ, ಒಂದು ಕೆರೆಗಳ ರಿವೈವಲ್, ಇನ್ನೊಂದು ನದಿಗಳ ರಿವೈವಲ್, ಮತ್ತು ಅರಣ್ಯಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ. ಅರಣ್ಯಗಳ ಅಭಿವೃದ್ಧಿ ಆಗಬೇಕಾಗಿದೆ. ನಗರಗಳ ಅಭಿವೃದ್ಧಿಯಿಂದ ನಮಗೆ ಎಷ್ಟು ಲಾಭ ಇದೆಯೋ ಅದಕ್ಕೆ ದುಪ್ಪಟ್ಟು ಲಾಭ ಅರಣ್ಯಗಳ ಅಭಿವೃದ್ಧಿಯಿಂದ ಇದೆ, ವನ್ಯಗಳನ್ನು ಬೆಳೆಸೋದ್ರಿಂದ ಇದೆ. ಮೊದಲಿಗೆ ಕೆರೆಗಳಿಗೆ ಬರೋಣ ಸರ್. ಬೆಂಗಳೂರಿನ ಕೆರೆಗಳ ಬಗ್ಗೆ ಈಗಷ್ಟೇ ಉದಾಹರಣೆ ಕೊಡ್ತಾ ಇದ್ರಿ ಆರಂಭದಲ್ಲಿ. ಈಗ ಇವತ್ತಿನ ಕೆರೆಗಳು ಎಲ್ಲವೂ ಕಾಲುವೆಗಳಾಗಿವೆ, ಕಾಲುವೆಗಳೆಲ್ಲ ನಾಲೆಗಳಾಗಿ ಪರಿವರ್ತನೆಯಾಗಿ ಹೋಗಿವೆ. ಆದರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಕೆರೆಗಳ ರಿವೈವಲ್ಗೆ ನೀವು ಬಹಳ ಶ್ರಮ ಹಾಕಿದ್ದೀರಾ, ಜನರಲ್ಲಿ ಜ್ಞಾನವನ್ನು ಮೂಡಿಸ್ತಾ ಇದ್ದೀರಾ. ಒಂದು ಕೆರೆನ ಉಳಿಸ್ಕೊಳ್ಬೇಕು ಇವತ್ತು, ಅದರಲ್ಲಿ 2, ಒಂದು ಬತ್ತು ಹೋಗಿರೋ ಕೆರೆ, ಇನ್ನೊಂದು ನಾಲೆಯಾಗಿರೋ ಕೆರೆ. ನಾಲೆ ಆಗಿದೆ, ಆದರೆ ಇನ್ನೊಂಚೂರು ಉಳಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಈ 2 ಆಯಾಮಗಳಲ್ಲಿ ಹೇಗೆ ಒಂದು ಕೆರೆನ ಉಳಿಸಬಹುದು? ಒಂದು, ಊರಿನಲ್ಲಿ ನೀರಿನ ಸಮಸ್ಯೆಗೆ ಮೂಲ ಕಾರಣ ಒಂದು ಕಾಡು ನಾಶ ಆಗಿದ್ದು, ಇನ್ನೊಂದು ಕೆರೆ ನಾಶ, ಕೆರೆಗಳನ್ನು ಮರ್ತಿರೋದು. ಕೆರೆಗಳು ಅಂತಂದರೆ ವಿಕೇಂದ್ರೀಕೃತ ನೀರಾವರಿ ಅತ್ಯುತ್ತಮ ವ್ಯವಸ್ಥೆಗಳು. ನಾವು ಕೇಂದ್ರೀಕೃತ ಅಂತಂದರೆ KRS ಡ್ಯಾಮ್ ಆದಮೇಲೆ ಎಲ್ಲರಿಗೂ ಪೈಪ್ ಮೂಲಕ, ಕಾಲುವೆ ಮೂಲಕ ನೀರು ಕೊಡ್ಕೊಂಡ್ಬಿಟ್ವಿ, ಕೆರೆಗಳನ್ನು ಮರ್ತು ಬಿಟ್ವಿ. ವಿಕೇಂದ್ರೀಕೃತ ಅಂದರೆ ನಿಮ್ಮೂರಲ್ಲಿ ಬೀಳುವ, ನಿಮ್ಮ ಗ್ರಾಮ ಮಜರೆಗಳಲ್ಲಿ ಬೀಳುವ ನೀರನ್ನು ಹಿಡ್ಕೊಳ್ಳೋದಕ್ಕಿದ್ದ ಅದ್ಭುತ ವ್ಯವಸ್ಥೆ ಕೆರೆಗಳು. ಕರ್ನಾಟಕದ ಅನುಭವ ನೋಡಿ, 4ನೇ ಶತಮಾನದಿಂದ ನಾವು ಕೆರೆ ಕಟ್ಟಿದ್ದೀವಿ. ಮೊದಲ ಕೆರೆ ಚಂದ್ರವಳ್ಳಿಯದು, ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿದೆ. ಶಿಕಾರಿಪುರದ ತಾಳುಗುಂದದ ಪ್ರಣವೇಶ್ವರ ಗುಡಿಯ ಪಕ್ಕ 2ನೇ ಕೆರೆ ಇದೆ. ಪ್ರಥಮ ಕೆರೆಗಳನ್ನು ಹೀಗೆ ನೋಡ್ತಾ ಹೋದರೆ ಇವತ್ತು ಕೂಡ ಅವು ತುಂಬ ಚೆನ್ನಾಗೇ ಇದೆ.
39,173 ಕೆರೆಗಳಿದ್ದಾವೆ ಅಂತ ಕರ್ನಾಟಕದ ಒಂದು ಕೆರೆ ನೀರಾವರಿ ದಾಖಲೆ ಹೇಳುತ್ತೆ. ನಾನು ಬೀದರ್ದಿಂದ ಚಾಮರಾಜನಗರ ತನಕ ಕೆರೆ ನೋಡ್ತಾನೆ ಬಂದಿದ್ದೀನಿ. ಸುಮಾರು ಒಂದು 8ರಿಂದ 9 ತಿಂಗಳು ನಾನು ಕೆರೆ ನೋಡಿದ್ದೀನಿ, ಮನುಷ್ಯರು ನೋಡಿಲ್ಲ. ಆ ಕೆರೆ ನೋಡ್ತಾ ಹೋದಾಗ ಗೊತ್ತಾಗಿದ್ದೇನೆಂದರೆ, ಪ್ರತಿ ತಾಲೂಕು ಪ್ರತಿ ಗ್ರಾಮದಲ್ಲೂ ಅದರ ನಿರ್ಮಾಣದ ವಿಶೇಷಗಳೇ ಇದ್ದಾವೆ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಜನರನ್ನು ಜಾಗೃತಿ ಮೂಡಿಸಿ ಪುನರುಜ್ಜೀವನ ಕೆಲಸ ಇದೆಯಲ್ಲ, ಅದೊಂದು ಅತ್ಯುತ್ತಮ ಕೆಲಸ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕದ ಸಾಕಷ್ಟು ಕೆಲಸಗಳು ಈ ಸಂಸ್ಥೆಗಳು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಇದ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ 800 ಕೆರೆಗಳ ಹೂಳನ್ನು ತೆಗೆದಿದೆ. ಇದು ದೇಶದಲ್ಲೇ ಅತ್ಯಂತ ಮಹತ್ವದ ಕೆಲಸ. ಕೊಪ್ಪಳದ ಶ್ರೀಗಳು ಕೊಪ್ಪಳ ಜಿಲ್ಲೆಯ ಅದು ಯಲಬುರ್ಗಾ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಕುಷ್ಟಗಿ ಆಗಿರ್ಬೋದು, ಈ ಪ್ರದೇಶದ ಕೆರೆಗಳಿಗೆ ಪುನರುಜ್ಜೀವನ ಕೊಡುವಂಥ ಕೆಲಸಗಳನ್ನು 1-2 ವರ್ಷಗಳ ಕಾಲ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿಯ ಕೆರೆಗಳು 300 ಎಕರೆ ವಿಸ್ತೀರ್ಣದ್ದು, ಸರ್ಕಾರದ ನೆರವಿಂದಲ್ಲ. ಇದು ಕೆರೆಗಳ ಮೂಲಕ ಜನಸಹಭಾಗಿತ್ವ, ಅಂದರೆ ನೀರಿನ ಕೆಲಸ ಕೇವಲ ಸರ್ಕಾರದ ಕೆಲಸ ಅಲ್ಲ, ನೀರು ಕುಡಿಯುವ ಎಲ್ಲರ ಕೆಲಸ. ಒಬ್ಬ ಕವಿಯಾದರೂ ಈ ಕೆಲಸ ಮಾಡಬೇಕು, ಪ್ರೊಫೆಸರ್ ಆದರೂ ಮಾಡಬೇಕು, ಡಾಕ್ಟರ್ ಆದರೂ ಮಾಡಬೇಕು. ಈ ಥರ ನೀರಿಗೆ ಕೆಲಸಕ್ಕೆ ದುಡ್ಡಿನ ಸಮಸ್ಯೆ ಇಲ್ಲ, ಆದರೆ ಅವ್ರು ಹೋಗಿ ನಿಂತು ಕೆಲಸ ಮಾಡಬೇಕಲ್ಲ, ಅವ್ರ ಸಮಸ್ಯೆ ಇದೆ. ಹಾಗಾಗಿ ಕೆರೆಯ ಆ ಸಮಸ್ಯೆಯನ್ನು ಗಮನಿಸಿ ನೀರಿನ ನೇತಾರರು ನಮಗೆ ಬೇಕು ಪ್ರತಿ ಹಳ್ಳಿಗೆ.